ನೋಡಿ ಈಗ ಒಂದ್ 2 ನಿಮಿಷ ಫ್ರೈ ಆದ್ರೆ ಸಾಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈ ತರ ತಗೊಂಡು ಹೀಗೆ ಕಟ್ ಮಾಡಿ. ನಿಂಬೆ ರಸನ ಸೇರಿಸ್ಕೊಳ್ಳೋಣ, ಬಹಳ ರುಚಿ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕುಕಿಂಗ್ ವಿಡಿಯೋಸ್ ಅಲ್ಲಿ ನಮ್ಮಮ್ಮ ನಿಮ್ಗೆ ಒಂದು ಡಿಫ್ರೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹೇಳಿ ಯಾವ್ದು ಅಂತ. ಯಾವ್ದಮ್ಮ? ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಮಾಡುವಂತ ರೆಸಿಪಿ ಹೆಸರು ಕಡಿಮೆ ಸಮಯದಲ್ಲಿ ಎಲ್ಲರೂ ಇಷ್ಟಪಡುವಂತ ಒಂದು ರೆಸಿಪಿ, ಬ್ರೆಡ್ ಉಪ್ಮಾ. ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ ವೀಕ್ಷಕರೇ, ನಾನು ಬ್ರೆಡ್ ಉಪ್ಮಾ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದರೆ 9 ಪೀಸು ಬ್ರೆಡ್ ತಗೊಂಡಿದ್ದೀನಿ, ಸಾಂಬಾರ್ ಪುಡಿ, ನಿಂಬೆಹಣ್ಣು ಹೋಳು, ಜೀರಿಗೆ ಮತ್ತು ಸಾಸಿವೆ, ಉಪ್ಪು, ಗರಂ ಮಸಾಲ, ಈರುಳ್ಳಿ ಕಟ್ ಮಾಡಿರೋಂಥದ್ದು, ಟೊಮೆಟೊ, ಕರಿಬೇವು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ವೀಕ್ಷಕರೇ, ಈಗ ತವಾ ಕಾದಿದೆ. ಈಗ ಇಲ್ಲಿ ಬ್ರೆಡ್ನ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ತೀವಿ. ಆಯಿಲ್ ಏನಾದರೂ ಏನು ಹಾಕೋದು ಬೇಡ, ಹಾಗೆ ಸುಮ್ಮನೆ ಜಸ್ಟ್ ಹೀಗೆ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಯಾವಾಗಲೇ ನಾವು ಬ್ರೆಡ್ ತಂದ್ರೂ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ನಾನು ಎಲ್ಲ ಪೀಸ್ಗಳನ್ನೂ ಈ ಥರ ಬಿಸಿ ಮಾಡಿ ಇಟ್ಕೊಳ್ತೀನಿ. ನೋಡಿ ವೀಕ್ಷಕರೇ, ನಾನು ತೆಗೆದುಕೊಂಡಿದ್ದಂಥ ಎಲ್ಲ ಬ್ರೆಡ್ ಪೀಸಸ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ನಾನು ಈ ಬೌಲ್ಗೆ ಹಾಕ್ತೀನಿ. ನಿಮ್ಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ತಗೊಂಡು ಹೀಗೆ ಕಟ್ ಮಾಡಿ. ಎಲ್ಲ ಬ್ರೆಡ್ ಪೀಸ್ನ ಇದಕ್ಕೆ ನೋಡಿ, ಈ ರೀತಿ ಬ್ರೆಡ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಗುರು ಸಂದಿಲಿ ಸ್ವಲ್ಪ ನೀರು ಹಾಕ್ಕೋಬೇಕು. ಹೀಗೆ ಜಾಸ್ತಿ ಹಾಕ್ಬಾರ್ದು. ನೋಡಿ ಈ ಥರ 3 ಸಾರಿ ಈ ಥರ ಉಗುರು ಸಂದಿಲಿ ನೀರು ಹಾಕ್ಕೊಂಡು. ವೀಕ್ಷಕರೇ, ಈಗ ಇದನ್ನ ಒಂದ್ಸಾರಿ ಎಲ್ಲ ಹಿಂಗೆ ಮಾಡ್ಕೊಳ್ಳೋಣ. ಇದೇ ಆಕಾರ ಇರ್ಬೇಕಂತ ಏನಿಲ್ಲ, ನಿಮ್ಗೆ ಯಾವ ಆಕಾರ, ಸಣ್ಣ ಬೇಕಾದ್ರೆ ಸಣ್ಣ, ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಳ್ಳಿ. ನೋಡಿ ಈಗ ನೀರು ಹಾಕಿದ್ಮೇಲೆ ಇದಕ್ಕೆ ಮೊದಲನೇದಾಗಿ ಸ್ವಲ್ಪ ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ನಾವು ಮನೇಲಿ ಬಳಸ್ತೀವಲ್ಲ ಸಾರಿಗೆ, ಅದೇ ಸಾಂಬಾರ್ ಪುಡಿ. ಇದರಲ್ಲೇ ಖಾರ ಪುಡಿ ಎಲ್ಲಾನು ಇರುತ್ತೆ. ಈ ರೀತಿ ಎಲ್ಲ 1-1.5 ಸ್ಪೂನ್ ಆಗಷ್ಟು ಹಾಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳ, ಸಾಲ್ಟು, ಪುಡಿ ಉಪ್ಪು ಹಾಕ್ಕೊಳ್ಳ. ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ, ಬೇಕಾದ್ರೆ ಆಮೇಲೆ ಸೇರಿಸ್ಕೋಬೋದು. ಓಕೆನಾ? ನೋಡಿ ಇವಾಗ ಹೀಗೆ ಮಾಡ್ಕೊಳ್ಳಿ. ಎಲ್ಲ ಅದಕ್ಕೆ ಸೇರ್ಕೊಳ್ಬೇಕು. ಈ ಥರ ಹೀಗೆ ಮಾಡ್ಕೊಳ್ಳಿ. ಬೇರೆ ಇನ್ನೇನು ಹಾಕೋದು ಬೇಡ ವೀಕ್ಷಕರೇ, ಇಷ್ಟೇ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ ಸ್ವಲ್ಪ ಕಾದ್ಮೇಲೆ ನೀವು ಬೆಣ್ಣೆನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ಯಾವ್ದು ಬೇಕೋ ನಿಮ್ಮ ಇಷ್ಟ ಹಾಕ್ಕೊಳ್ಬೋದು. ಎಣ್ಣೆನೂ ಅಷ್ಟೇ, ನಿಮಗೆ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಬೇಗ ಆಗುತ್ತೆ ವೀಕ್ಷಕರೇ ಈ ರೆಸಿಪಿ. ಯಾರಾದರೂ ಮನೆಗೆ ನೆಂಟರು ಬಂದಾಗ ಮನೇಲಿ ಬ್ರೆಡ್ ಇದ್ದರೆ ತಪ್ಪದೆ ಈ ರೆಸಿಪಿನ ಮಾಡಿಕೊಂಡು ರುಚಿ ನೋಡಿ ವೀಕ್ಷಕ. ನೋಡಿ ಈಗ ಇದಕ್ಕೆ ಸಾಸಿವೆನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಿಡಿಲಿ. ನೋಡಿ ಈಗ ಜೀರಿಗೆ ಸಿಡಿತಾ ಇದೆ.
ಸಿಮ್ಮಲ್ಲಿ ಇಟ್ಕೊಂಡು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತೀವಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀವಿ. ಸ್ವಲ್ಪ ಈಗ ಆಡಿಸ್ಕೊಳ್ಳೋಣ. ಇದು ಮುಕ್ಕಾಲು ಭಾಗ, ಇದೇನು ಕಲರ್ ಬರ್ಬೇಕಂತ ಏನಿಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೆ ಸಾಕು. ನೋಡಿ, ಈಗ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ 1-2 ನಿಮಿಷ ಫ್ರೈ ಆದ್ರೆ ಸಾಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಎಲ್ಲ ಸೇರಿಸಿಟ್ಕೊಂಡಿದ್ದೀವಲ್ಲ ಮಸಾಲೆ, ಈ ಬ್ರೆಡ್ ಅನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಈ ಥರ ಪುಡಿ ಎಲ್ಲ ಚೆನ್ನಾಗಿ ಅದ್ರ ಮೇಲೆ ಹಾಕಿ. ಆಮೇಲೆ ವೀಕ್ಷಕರೇ, ಲಾಸ್ಟ್ ಅಲ್ಲಿ ನಿಮ್ಗಿಷ್ಟ, ಇದು ನಿಮ್ಮಿಷ್ಟ, ಸ್ವಲ್ಪ ಗರಂ ಮಸಾಲೆ ಮೇಲೆ ಹಾಕ್ತೀನಿ. ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆದ್ರಿಂದ ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇವಾಗ ಇದನ್ನ ಹೀಗೆ ಮಾಡೋದು, ಹೀಗೆ ನಿಧಾನಕ್ಕೆ ಹಿಂಗೆ ಮಾಡಿ. ಯಾಕೆಂದ್ರೆ ಕಲ್ಸಿದ್ರೆ ಬ್ರೆಡ್ ಪೀಸು ಇದಾಗ್ಬಿಡುತ್ತೆ. ಕಲ್ಸೋದಾದ್ರೆ ನಿಧಾನಕ್ಕೆ ಇದು ಮಾಡಿ, ಓಕೆನಾ? ಈ ಥರ ಕಲಿಸಿ. ನೋಡಿ, ಈಗ ಇದೆಲ್ಲ ಮಸಾಲೆ ಎಲ್ಲ ಸೇರ್ಕೊಂಡು ಫ್ರೈ ಆಗಿದೆ. ಈಗ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳೋಣ. ಭಾಳ ರುಚಿ ಇರುತ್ತೆ. ನಾವು ಉಪ್ಪಿಟ್ಟು ಮಾಡಿದಾಗೆಲ್ಲ ಸೇರಿಸ್ತೀವಲ್ಲ, ಇದು ನಿಮಗೆ ಬಿಟ್ಟಿದ್ದು. ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಒಂದು ಹೋಳು, ಚಿಕ್ಕ ಹೋಳು ನಿಂಬೆ ರಸ ಮೇಲೆ ಹಾಕ್ಬಿಟ್ಟು, ಮೆಣಸಿನ್ಕಾಯಿ ಮಧ್ಯದಲ್ಲಿ 1-2 ಹೀಗೆ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಸಹ ಹೀಗೆ. ಓಕೆ, ಈಗ ಬ್ರೆಡ್ ಉಪ್ಮಾ ಬಹಳ ಕಡಿಮೆ ಸಮಯದಲ್ಲಿ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂಥ ಬ್ರೆಡ್ ಉಪ್ಮಾ ಈಗ ರೆಡಿ ಆಗಿದೆ. ವೀಕ್ಷಕರೇ, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಬ್ರೆಡ್ ಇದ್ದಾಗ ಈ ರೆಸಿಪಿನ ಮನೆಯಲ್ಲಿ ಮಾಡಿಕೊಂಡು ತಿಂದು ಕಮೆಂಟ್ಸ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ನಮಗೆ ತಿಳಿಸಿ ವೀಕ್ಷಕರೇ. ಫ್ರೆಂಡ್ಸ್, ನೋಡಿ, ನಮ್ಮಮ್ಮ ಬ್ರೆಡ್ ಅನ್ನ ಬಳಸಿ ಬ್ರೆಡ್ ಉಪ್ಮಾ ಮಾಡಿದ್ದಾರೆ. ತುಂಬಾ ಟೇಸ್ಟಿ ಆಗಿದೆ ಇದು. ನೀವು ಸಹ ಇದನ್ನ ಮನೆಯಲ್ಲಿ ತಪ್ಪದೆ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ, ಓಕೆನಾ? ವೀಕ್ಷಕರೇ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ಅಲ್ಲಿವರೆಗೂ ಬಾಯ್.